Hello, welcome to the session number 20 of Environmental Sustainability, Unit 5 and Ocean Energy Sources ಅನ್ನೋ ಟಾಪಿಕ್ ಮೇಲೆ ನಾನು ಇವತ್ತು ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ. ಸೊ ಈ ಪ್ರೆಸೆಂಟೇಷನಲ್ಲಿ ನಾನು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕವರ್ ಮಾಡೋದಕ್ಕೆ ಅನ್ನೋದಾದರೆ, ಓಷನ್ ಎನರ್ಜಿ ಅಂದರೆ ಏನು, ಅದನ್ನು ಯಾವ ರೀತಿ ನಾವು ಡಿರೈವ್ ಮಾಡ್ತೀವಿ, ಸೊ ಅದೊಂದಾದರೆ, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಆಫ್ ಓಷನ್ ಎನರ್ಜಿ ಅಂದರೆ ಒಂದು ನಮ್ಮ ಅಟ್ಮಾಸ್ಫಿಯರಿಗೆ ಯಾವ ರೀತಿಯಾಗಿ ಒಂದು ಬೆನಿಫಿಟ್ ಓಷನ್ ಎನರ್ಜಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್. ಸೊ ಫಸ್ಟಿಗೆ ಬರೋದಾದ್ರೆ ಓಷನ್ ಎನರ್ಜಿ. ದಿ ಓಷನ್ಸ್ ಕವರಿಂಗ್ ಮೋರ್ ದ್ಯಾನ್ 70% ಆಫ್ ದಿ ಅರ್ತ್ ಹ್ಯಾವ್ ಲಾಂಗ್ ಬೀನ್ ಅಪ್ರಿಷಿಯೇಟೆಡ್ ಆಸ್ ಎ ವ್ಯಾಸ್ಟ್ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್. ಅಂದರೆ 70% ಜಾಸ್ತಿ ನಮ್ಮ ಭೂಮಿಯಲ್ಲಿ ಓಷನ್ ಇದೆ, ಅಂದರೆ ಸಮುದ್ರ ಇದೆ. ಸೊ ಇವನ್ನ ಬಹಳ ದಿವಸಗಳಿಂದಲೂ ನಾವು ಒಂದು ರಿನ್ಯೂಯಬಲ್ ಎನರ್ಜಿ ಸೋರ್ಸ್ ಅಂತ ಹೇಳಿ ನಾವು ಅಪ್ರಿಷಿಯೇಟ್ ಮಾಡ್ತಾ ಬಂದಿದ್ದೀವಿ. ದಿ ಕೈನೆಟಿಕ್ ಎನರ್ಜಿ ಪ್ರೆಸೆಂಟ್ ಇನ್ ಮರೈನ್ ಆ್ಯಂಡ್ ಟೈಡಲ್ ಕರೆಂಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಎಲೆಕ್ಟ್ರಿಸಿಟಿ ಯೂಸಿಂಗ್ ರಿಲೇಟಿವ್ಲಿ ಕನ್ವೆನ್ಷನಲ್ ಟರ್ಬೈನ್ ಟೆಕ್ನಾಲಜಿ. ಅಂದರೆ ಈ ಕೈನೆಟಿಕ್ ಎನರ್ಜಿ, ಈ ಅಲೆಗಳಲ್ಲಿ ಇರೋ ಒಂದು ಕೈನೆಟಿಕ್ ಎನರ್ಜಿನ ನಾವು ಕನ್ವರ್ಟ್ ಮಾಡ್ಬೋದು, ಲೈಕ್ ಎಲೆಕ್ಟ್ರಿಸಿಟಿ ಜನರೇಷನ್ಗೋಸ್ಕರ. ಸೊ ಯಾವ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಕನ್ವರ್ಟ್ ಮಾಡೋದು ಅಂದರೆ ಟರ್ಬೈನ್ ಟೆಕ್ನಾಲಜಿ ಅಂತೇಳಿ. ಆದರೆ ಆ ಒಂದು ಟರ್ಬೈನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆ ಒಂದು ಅಲೆಗಳಲ್ಲಿ ಇರುವ ಒಂದು ಕೈನೆಟಿಕ್ ಎನರ್ಜಿನ ಎಲೆಕ್ಟ್ರಿಕ್ ಎನರ್ಜಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು. ಕಂಟ್ರೋಲಿಂಗ್ ಅಂಡ್ ಮೇಕಿಂಗ್ ಯೂಸ್ ಆಫ್ ದಿ ಕೈನೆಟಿಕ್ ಎನರ್ಜಿ ಇನ್ ವೇವ್ಸ್ presents a different set of technical challenges and a wide variety of designs have been suggested. ಸೊ ಈ ಕೈನೆಟಿಕ್ ಎನರ್ಜಿ, ಈ ಅಲೆಗಳಲ್ಲಿರೋ ಕೈನೆಟಿಕ್ ಎನರ್ಜಿನ ನಾವು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಜನರೇಟ್ ಮಾಡೋದಕ್ಕೆ ವೇರಿಯಸ್ ಟೆಕ್ನಿಕಲ್ ಚಾಲೆಂಜಸ್ಗಳು ಬರ್ತವೆ ಆ್ಯಂಡ್ ವೆರೈಟಿ ಆಫ್ ಡಿಸೈನ್ಸ್ನು ನಾವು ಸಜೆಸ್ಟ್ ಮಾಡ್ತೀವಿ. ನೆಕ್ಸ್ಟ್, ದಿ ಕಲ್ಟಿವೇಶನ್ ಆಫ್ ಮರೈನ್ ಬಯೋಮಾಸ್ ಕ್ಯಾನ್ ಈಲ್ಡ್ ಮೆನಿ ಯೂಸ್ಫುಲ್ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ renewable fuels for electricity generation. Marine renewable sector is currently the focus of much industrial and academic research around the world. So marine renewable sector ಇತ್ತೀಚೆಗೆ ಒಂದು ಫೋಕಸ್ ಇದೆ. ಒಂದು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ, ಒಂದು ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತು ಅಕಾಡೆಮಿಕ್ ರಿಸರ್ಚ್ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ. ನೆಕ್ಸ್ಟ್, ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಆಫ್ ಓಷನ್ ಎನರ್ಜಿ, ಏನೇನು ಬೆನಿಫಿಟ್ಸ್ ಕೊಡುತ್ತೆ ಅಂತೇಳಿ. ಸೊ ಓಷನ್ ಎನರ್ಜಿ ಇಸ್ ಪರ್ಸೀವ್ಡ್ ಟು ಬಿ ಎ ನಾನ್ ಪೊಲ್ಯೂಟಿಂಗ್ ಅಂಡ್ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ, ಎಸ್ಪೆಷಲಿ ಇನ್ ರಿಲೇಷನ್ ಟು ಹಾರ್ಮ್ಫುಲ್ ಎಮಿಷನ್ಸ್ ಆಸ್ ಡ್ಯೂರಿಂಗ್ ದ ನಾರ್ಮಲ್ ಆಪರೇಷನ್ಸ್. ಅಂದರೆ ಓಷನ್ ಎನರ್ಜಿ ಯಾವುದೇ ರೀತಿಯಾದಂಥ ಪೊಲ್ಯೂಷನ್ನ ಉಂಟು ಮಾಡೋದಿಲ್ಲ ಆ್ಯಂಡ್ ಇಸ್ ಎ ರಿನ್ಯೂವೇಬಲ್ ಸೋರ್ಸ್ ಆಫ್ ಎನರ್ಜಿ. ಯಾವುದೇ ಕಾರಣಕ್ಕೂ ಹಾರ್ಮ್ಫುಲ್ ಎಮಿಷನ್ಸ್ನ ಅಟ್ಮಾಸ್ಫಿಯರಿಗೆ ಬಿಡಲ್ಲ. Ocean energy devices produce none of the atmospheric greenhouse gas type pollutants and emissions such as carbon dioxide and nitrogen oxides compared to burning fossil fuels to generate electricity. So fossil fuels ಇಂದ ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಬೇಕಾದ್ರೆ ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಫಾಸಿಲ್ ಫ್ಯೂಲ್ಸ್ನ ಬರ್ನ್ ಮಾಡಿದಾಗ ಯಾವ್ಯಾವ ರೀತಿಯಾದಂಥ ಎಮಿಷನ್ಸ್ ಬರ್ತವೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬರ್ಬೋದು, ನೈಟ್ರೋಜನ್ ಆಕ್ಸೈಡ್ಸ್ ಬರ್ಬೋದು, ಇವುಗಳನ್ನು ಓಷನ್ ಎನರ್ಜಿ ಎಮಿಟ್ ಮಾಡಲ್ಲ. ಪ್ಲಸ್ ಈ ಗ್ರೀನ್ ಹೌಸ್ ಗ್ಯಾಸ್ ಅಂತಂದರೆ, ಈಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿರ್ಬೋದು, ದಟ್ ಈಸ್ ಕಾಲ್ಡ್ ಆಸ್ ಗ್ರೀನ್ ಹೌಸ್ ಗ್ಯಾಸ್ ಅಂತೇಳಿ ಕರಿಬೋದು. ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದರೆ ಏನಾಗುತ್ತೆ ಅಂದರೆ ಗ್ಲೋಬಲ್ ವಾರ್ಮ್ ಅಥವಾ ಟೆಂಪ್ರೇಚರ್ ಆಫ್ ದಿ ಗ್ಲೋಬ್ ಇಸ್ ಇನ್ಕ್ರೀಸಿಂಗ್ ರ್ಯಾಪಿಡ್ಲಿ, ಅದನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತೇಳಿ ನಾವು ಕರಿತೀವಿ. ಓಕೆ, ನೆಕ್ಸ್ಟ್, ಓಷನ್ ಎನರ್ಜಿ is less environmentally degrading than some other forms of renewable power generation. ಅಂದರೆ ಓಷನ್ ಎನರ್ಜಿಯಿಂದ ನಾವು ಯಾವ ರೀತಿಯಾದಂಥ ಒಂದು ಪವರ್ ಜನರೇಷನ್ ನಾವು ಮಾಡ್ತೀವಲ್ಲ, ಈ ಪವರ್ ಜನರೇಷನ್ ಪ್ರೋಸೆಸ್ಸಲ್ಲಿ ಎನ್ವಿರಾನ್ಮೆಂಟಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗುವುದಿಲ್ಲ. ಓಕೆ, ಓಷನ್ ಎನರ್ಜಿ ರಿಡ್ಯೂಸ್ ಅವರ್ ಡಿಪೆಂಡೆನ್ಸ್ ಆನ್ ಕಾರ್ಬನ್ ಬೇಸ್ಡ್ ಫಾಸಿಲ್ ಫ್ಯೂಲ್ಸ್, enhances energy efficiency and reduce harmful greenhouse gas emissions. ಸೊ ನಾವು ಕಾರ್ಬನ್ ಬೇಸ್ಡ್ ಫಾಸಿಲ್ ಫ್ಯೂಲ್ಸ್ ಮೇಲೆ ಡಿಪೆಂಡ್ ಆಗೋದನ್ನು ಓಷನ್ ಎನರ್ಜಿ ತಪ್ಪಿಸುತ್ತೆ. ಪ್ಲಸ್ ಒಂದು ಯಾವುದೇ ರೀತಿಯ ಹಾರ್ಮ್ಫುಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡೋದಿಲ್ಲ ಓಷನ್ ಎನರ್ಜಿ. ಸೊ
So emissions-free electricity is, of course, the principal advantage, but another important advantage is energy security. ನೋಡಿ, ಎಮಿಷನ್ ಫ್ರೀ ಎಲೆಕ್ಟ್ರಿಸಿಟಿ ಜನರೇಷನ್ ಫಾಸಿಲ್ ಫ್ಯೂಲ್ಸ್ ಸಾಧ್ಯವೇ ಇಲ್ಲ. ಅದೇ ಓಷನ್ ಎನರ್ಜಿ ಆದರೆ ಯಾವುದೇ ರೀತಿಯಾದಂಥ ಎಮಿಷನ್ಸ್ಗಳು ಇಲ್ದಲೆ ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್, ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಓಷನ್ ಎನರ್ಜಿ ನಮಗೆ ಎನರ್ಜಿ ಸೆಕ್ಯೂರಿಟಿ ಕೊಡುತ್ತೆ. Next, ocean energy is considered a clean energy which replenishes itself naturally over a short time. ಅಂದರೆ ಓಷನ್ ಎನರ್ಜಿ ಒಂದು ಕ್ಲೀನ್ ಎನರ್ಜಿ ಅಂತೇಳಿ ನಾವು ಕರಿಬೋದು. ಮತ್ತು ಇದು ಯಾವತ್ತೂ ಮುಗಿಯೋ ಒಂದು ಎನರ್ಜಿ ಅಲ್ಲ. ಓಕೆ, ಓಷನ್ ಎನರ್ಜಿ ಇಸ್ ಸ್ಟ್ಯಾಗರಿಂಗ್ ಗ್ಲೋಬಲ್ ರಿಸೋರ್ಸ್. ಓಷನ್ ಎನರ್ಜಿನ ಒಂದು ರಿಸೋರ್ಸ್, ಗ್ಲೋಬಲ್ ರಿಸೋರ್ಸ್ ಅಂತೇಳಿ ನಾವು ಕರಿಬೋದು. Ocean energy has the potential to be the largest source of clean energy on the planet. ಅಂದರೆ ನೋಡಿ, ಒಂದು ಪೊಟೆನ್ಷಿಯಲ್ ಇದೆ, ಒಂದು ಕೆಪಬಿಲಿಟಿ ಇದೆ ಓಷನ್ ಎನರ್ಜಿಗೆ, ಒಂದು ಲಾರ್ಜೆಸ್ಟ್ ಕ್ಲೀನ್ ಎನರ್ಜಿ ಸೋರ್ಸ್ ಅಂತೇಳಿ ನಾವು ಅದನ್ನ ಕರಿಬೋದು. ಎಸ್ಟಿಮೇಟ್ಸ್ ಆಫ್ ದಿ ಪವರ್ ದಟ್ ಕುಡ್ ಬಿ ಪ್ರೊಡ್ಯೂಸ್ಡ್ ರೇಂಜ್ ಫ್ರಮ್ 4,000 ಟೆರಾವ್ಯಾಟ್ ಅವರ್ಸ್ ಪರ್ ಇಯರ್ ಟು 29,500 ಟೆರಾವ್ಯಾಟ್ ಅವರ್ಸ್ ಪರ್ ಇಯರ್. ನೋಡಿ, ಎಷ್ಟು ಮಿನಿಮಮ್ ಎಷ್ಟು ಜನರೇಷನ್ ನಾವು ಮಾಡ್ಬೋದು, 4,000 ಟೆರಾವ್ಯಾಟ್ ಅವರ್ಸ್ ಪರ್ ಇಯರ್. ಮ್ಯಾಕ್ಸಿಮಮ್ ಈಗ ಜನರೇಟ್ ಆಗ್ತಾರೆ 29,500 ಟೆರಾವ್ಯಾಟ್ ಪರ್ ಇಯರ್. ಸೊ ಎಕ್ಸ್ಟ್ರಾಕ್ಟಿಂಗ್ ಎನರ್ಜಿ ಆಫನ್ ಇನ್ವಾಲ್ವ್ಸ್ removing mountains, drilling deep in the ground or seabed, injecting substances into the earth and creating toxic by-products like nuclear waste. ನೋಡಿ, ಯಾವುದೇ ಒಂದು ಎನರ್ಜಿನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಈ ಗುಡ್ಡಗಳನ್ನು ಕಡಿಯೋ ಒಂದು ಕೆಲಸ ಬರುತ್ತೆ, ಈ ಗ್ರೌಂಡನ್ನು ಅಗಿಯೋ ಒಂದು ಕೆಲಸ ಬರುತ್ತೆ, ಮತ್ತು ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ನ ಗ್ರೌಂಡ್ ಒಳಗೆ ಇಂಜೆಕ್ಟ್ ಮಾಡೋ ಒಂದು ಕೆಲಸಗಳು ಆಗ್ಬೋದು. ಮತ್ತು ಅದೇ ಒಂದು ಬೈ ಪ್ರಾಡಕ್ಟ್ಸ್, ನಾವು ಈ ಮಾಡೋ ಕೆಲಸಗಳಿಂದ ಬೈ ಪ್ರಾಡಕ್ಟ್ಸ್ ಲೈಕ್ ನ್ಯೂಕ್ಲಿಯರ್ ವೇಸ್ಟ್ ಜನರೇಟ್ ಆಗ್ಬೋದು. ಆ ಥರದ್ದು ಯಾವುದೇ ಒಂದು ಕೆಲಸ ಓಷನ್ ಎನರ್ಜಿಲಿಲ್ಲ. ಓಕೆ, ಸೊ ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನು, ಓಷನ್ ಎನರ್ಜಿ ಡಸಂಟ್ ಎಕ್ಸ್ಟ್ರಾಕ್ಟ್ ಎನರ್ಜಿ ಫ್ರಮ್ ಇಟ್ಸ್ ಎನ್ವಿರಾನ್ಮೆಂಟ್ ಇನ್ ಎ ಬ್ರೂಟಲ್ ವೇ, ಸಿಂಪ್ಲಿ ಮೇಕ್ಸ್ ಯೂಸ್ ಆಫ್ ದಿ ಎನರ್ಜಿ ದಟ್ ಇಸ್ ಆಲ್ರೆಡಿ ಪಲ್ಸಿಂಗ್ ಥ್ರೂ ದಿ ಓಷನ್. ಅಂದರೆ ಈ ಯಾವುದೇ ನಾನು ಮೇಲೆ ಹೇಳಿದ್ದೆ ಯಾವುದೇ ಒಂದು ಕೆಲಸಗಳನ್ನ ನಾವು ಓಷನ್ ಎನರ್ಜಿ ಜನರೇಷನ್ ಮಾಡಲ್ಲ. ಸೊ ಅಂದರೆ ಎನ್ವಿರಾನ್ಮೆಂಟಲ್ ಮೇಲೆ ಯಾವುದೇ ರೀತಿಯ ಒಂದು ಆಘಾತಕಾರಿಯಾದಂಥ ಒಂದು ಎಫೆಕ್ಟ್ನ ಓಷನ್ ಎನರ್ಜಿ ಜನರೇಷನ್ ಕೊಡಲ್ಲ. ಒಂದು ಸಿಂಪಲ್ ಆಗಿ ಓಷನ್ ಎನರ್ಜಿ ಹೆಂಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ, ಇಟ್ಸ್ ಆಲ್ರೆಡಿ ಇನ್ ಓಷನ್, ಅದನ್ನ ನಾವು ತೆಗಿತಾ ಇದೀವಿ ಅಷ್ಟೇ, ಆ ಎನರ್ಜಿನ ನಾವು ತಗೊಳ್ತಾ ಇದೀವಿ ಅಷ್ಟೇ. ಸೊ ಓಷನ್ ಎನರ್ಜಿ ಕಂಪೇರ್ಡ್ ಟು ನ್ಯೂಕ್ಲಿಯರ್ ಎನರ್ಜಿ ಡಸ್ ನಾಟ್ ಎಮಿಟ್ ಹಾರ್ಮ್ಫುಲ್ ರೇಡಿಯೇಷನ್ಸ್. ನೋಡಿ, ನ್ಯೂಕ್ಲಿಯರ್ ಎನರ್ಜಿ ಏನು ಮಾಡುತ್ತೆ, ಯುರೇನಿಯಂ ಅನ್ನೋ ಒಂದು ರೇಡಿಯೇಷನ್ಸ್ಗಳನ್ನ ಎಮಿಟ್ ಮಾಡುತ್ತೆ. ಬಟ್ ಓಷನ್ ಎನರ್ಜಿಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಹಾರ್ಮ್ಫುಲ್ ರೇಡಿಯೇಷನ್ಸ್ಗಳು ಎಮಿಟ್ ಆಗಲ್ಲ. ಓಷನ್ ಎನರ್ಜಿ ಡಸ್ ನಾಟ್ ಎಮಿಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್ಸ್ ವಿಚ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಮರೈನ್ ಎಕೋಸಿಸ್ಟಮ್. ಇಲ್ಲಿ ಯಾವುದೇ ಎಮಿಷನ್ಸೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅಂದರೆ ಯಾವುದೋ ಒಂದು ಹಾರ್ಮ್ಫುಲ್ ಕೆಮಿಕಲ್ನ ಓಷನ್ ಎನರ್ಜಿ ಎಕ್ಸ್ಪೆಲ್ ಮಾಡಲ್ಲ, ಸೊ ದಟ್ ಅದು ಮರೈನ್ ಎಕೋಸಿಸ್ಟಮ್, ಈ ಮೀನುಗಳಿಗಾಗಲಿ ಅಥವಾ ಬಯೋಮಾಸ್ಗಾಗಲಿ, ಮರೈನ್ ಬಯೋಮಾಸ್ಗಾಗಲಿ ತೊಂದರೆ ಕೊಡುವಂಥ ಯಾವುದೇ ರೀತಿಯಾದಂಥ ಒಂದು ಕೆಮಿಕಲ್ನ ಓಷನ್ ಎನರ್ಜಿ ಬಿಡಲ್ಲ. ನೆಕ್ಸ್ಟ್, ಕಮಿಂಗ್ ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇನ್ ಟರ್ಮ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, how good or bad is ocean energy? So major contributor of greenhouse gas emissions, zero emission fuel, lowest contributor of greenhouse gas emissions, none of the above. Answer is zero emission fuel. ಅಂದರೆ ಯಾವುದೇ ರೀತಿಯಾದಂಥ ಎಮಿಷನ್ನು ಓಷನ್ ಎನರ್ಜಿ ಮಾಡಲ್ಲ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಡಸ್ ಓಷನ್ ಎನರ್ಜಿ ಎಮಿಟ್? ಅಂದರೆ ಏನು ಎಮಿಟ್ ಮಾಡುತ್ತೆ ಆಸ್ ಎ ಎಮಿಷನ್ ಅಥವಾ ಆಸ್ ಎ ಬೈ ಪ್ರಾಡಕ್ಟ್ ಏನು ಎಮಿಟ್ ಮಾಡ್ತಾನೆ ಅಂದರೆ, ವಾಟರ್, ಸ್ಟೀಮ್, ಗ್ರೀನ್ ಹೌಸ್ ಗ್ಯಾಸ್, ನನ್ ಆಫ್ ದಿ ಅಬವ್. ದ ಆನ್ಸರ್ ಈಸ್ ನನ್ ಆಫ್ ದಿ ಅಬವ್. ಯಾವುದೇ ರೀತಿಯಾದಂಥ ವಾಟರ್ ಎಮಿಷನ್ ಇಲ್ಲ, ಸ್ಟೀಮ್ ಎಮಿಷನ್ ಇಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇಲ್ಲ ಓಷನ್ ಎನರ್ಜಿಯಲ್ಲಿ. ಸೊ ದ ಆನ್ಸರ್ ಈಸ್ ನನ್ ಆಫ್ ದಿ ಅಬವ್. ಕ್ವಶನ್ ಥರ್ಡ್, ಓಷನ್ ಎನರ್ಜಿ ಈಸ್ ಡ್ಯಾಶ್ ಸೋರ್ಸ್ ಆಫ್ ಎನರ್ಜಿ, non-renewable, renewable, both A and B, none of the above. Both A and B andre both renewable and non-renewable, none of the above. The answer is renewable source of energy. Ocean energy is a renewable source of energy.
Next, ocean energy involves removing of mountains, drilling the earth, injecting the substances to the earth, none of the above. ಅಂದರೆ ಈ ಗುಡ್ಡಗಾಡುಗಳನ್ನ ಕಡಿಯೋದು ಅಥವಾ ಮಣ್ಣನ್ನು ತೋಡೋದು, ಇಂಜೆಕ್ಟಿಂಗ್ ದ ಸಬ್ಸ್ಟೆನ್ಸ್ ಅಂದರೆ ಯಾವ್ದಾದ್ರು ಒಂದು ಸಬ್ಸ್ಟೆನ್ಸ್ನ ಅರ್ತ್ ಒಳಗೆ ಇಂಜೆಕ್ಟ್ ಮಾಡೋದು, ಇದು ಅಥವಾ ನನ್ ಆಫ್ ದಿ ಅಬವ್. ದ ಆನ್ಸರ್ ಈಸ್ ನನ್ ಆಫ್ ದಿ ಅಬವ್. ಓಕೆ, ಯಾವುದೇ ಕಾರಣದಿಂದ ಯಾವುದೇ ಒಂದು ಈ ಮೇಲೆ ಹೇಳಲಾದ ಯಾವುದೇ ಒಂದು ಕೆಲಸನ ನಾವು ಓಷನ್ ಎನರ್ಜಿ ಜನರೇಷನ್ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಷನ್ ಎನರ್ಜಿ ಇಸ್ ಹಾರ್ಮ್ಫುಲ್ ಟು ಎನ್ವಿರಾನ್ಮೆಂಟ್, ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ದ ಆನ್ಸರ್ ಇಸ್ ಫಾಲ್ಸ್. ಯಾವುದೇ ಕಾರಣಕ್ಕೂ ಎನ್ವಿರಾನ್ಮೆಂಟ್ಗೆ ಹಾನಿ ಉಂಟು ಮಾಡುವುದಿಲ್ಲ ಓಷನ್ ಎನರ್ಜಿ ಜನರೇಷನ್. ನೆಕ್ಸ್ಟ್, ಸಮ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಬರೋದಾದ್ರೆ, ವಾಟ್ ಆರ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸ್, ಅಂದ್ರೆ ಅದು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ ಅಂದ್ರೆ ಏನು ಅಂತ ಹೇಳ್ಬೋದು. ಡಿಸ್ಕ್ರೈಬ್ ವೇರಿಯಸ್ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಆಫ್ ಓಷನ್ ಎನರ್ಜಿ. ರೈಟ್ ಅ ಬ್ರೀಫ್ ನೋಟ್ ಆನ್ ಓಷನ್ ಎನರ್ಜಿ. Okay, thank you. Thanks for watching.